ಆತ್ಮೀಯ ವಿದ್ಯಾರ್ಥಿಗಳೇ, ಬಸವರಾಜ್ ಡೊಳ್ಳಿನ್ ಸರ್ ಪ್ರಸ್ತುತಪಡಿಸುವ ದೇಶ ಕಂಡ ಅಪ್ರತಿಮ ರಾಜಕಾರಣಿ ಮತ್ತು ಸರಳ ಸಜ್ಜನಿಕ ರಾಜಕಾರಣಿ ಮತ್ತು ಮಾಜಿ ಪ್ರಧಾನಮಂತ್ರಿಗಳಾದಂಥ ಶ್ರೀ ಮೊರಾರ್ಜಿ ದೇಸಾಯಿಯವರ ಜೀವನ ಚರಿತ್ರೆಯನ್ನು ಇಂದು ನಾವು ತಿಳಿದುಕೊಳ್ಳೋಣ. ಮೊರಾರ್ಜಿ ದೇಸಾಯಿ ಇವರು ಫೆಬ್ರವರಿ 29, 1896 ಈಗಿನ ಬಾಂಬೆ, ಹಿಂದಿನ ಬಾಂಬೆ ಪ್ರೆಸಿಡೆನ್ಸಿ ಬುಲ್ಜಿಲ್ಲೆಯ ಬಡೇಲಿ ಗ್ರಾಮದಲ್ಲಿ ಜನಿಸಿದರು. ಇವರ ತಂದೆ ಶಿಕ್ಷಕರಾಗಿದ್ದರು. ಇವರ ತಾಯಿ ಗೃಹ ಕೆಲಸವನ್ನು ನಿರ್ವಹಿಸಿದರು. ಇವರ ಪ್ರಾಥಮಿಕ ಶಿಕ್ಷಣವನ್ನು ಕುಂಡ್ಲಾ ಶಾಲೆಯಲ್ಲಿ ಮತ್ತು ಪ್ರೌಢ ಶಿಕ್ಷಣವನ್ನು ಅವಬಾಲ ಶಾಲೆಯಲ್ಲಿ ಮುಗಿಸಿದರು. ಮುಂದೆ ಇವರ ತಂದೆ ತಾಯಿಯ ಒತ್ತಾಯಕ್ಕೆ ಮಣಿದು ಮೊರಾರ್ಜಿ ದೇಸಾಯಿ ಇವರು 1911ರಲ್ಲಿ ತಮ್ಮ 15ನೇ ವಯಸ್ಸಿನಲ್ಲಿ ಗುರ್ಜಾಬೇನ್ ಇವರನ್ನು ಮದುವೆಯಾದರು. ಅವರಿಗೆ 3 ಜನ ಮಕ್ಕಳು. ಈ ಒಂದು ಚಿತ್ರದಲ್ಲಿ ಮಧ್ಯದಲ್ಲಿ ಪರ್ಸ್ ಹಿಡಿದವರೇ ಗುರ್ಜಾಬೇನ್. ಮುಂದೆ ಇವರು ಪ್ರೌಢ ಶಿಕ್ಷಣದ ನಂತರ ಮುಂಬೈನ ವಿಲ್ಸನ್ ಕಾಲೇಜಿನಲ್ಲಿ ಪದವಿಯನ್ನು ಪಡೆದರು. ನಂತರ ಗುಜರಾತ್ನ ಡೆಪ್ಯೂಟಿ ಕಲೆಕ್ಟರ್ ಆಗಿ ಆಯ್ಕೆಯಾಗಿ ತಮ್ಮ ಸರ್ಕಾರಿ ಸೇವೆಯನ್ನು ಪ್ರಾರಂಭಿಸಿದರು. ಆದರೆ 1927 ಮತ್ತು 28ರಲ್ಲಿ ಬ್ರಿಟಿಷ್ ಸರ್ಕಾರವು ಹಿಂದೂಗಳ ಮೇಲೆ ನಿರಂತರವಾದ ದೌರ್ಜನ್ಯವನ್ನು ಖಂಡಿಸಿ 1930ರಲ್ಲಿ ತಮ್ಮ ಸರ್ಕಾರಿ ಸೇವೆಗೆ ರಾಜೀನಾಮೆ ನೀಡಿ ಮಹಾತ್ಮ ಗಾಂಧೀಜಿಯವರ ಜೊತೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಧುಮುಕಿದರು. ಮುಂದೆ ಅವರು ಬ್ರಿಟಿಷ್ ಆಳ್ವಿಕೆಯ ವಿರುದ್ಧ ನಾಗರಿಕರ ಅಸಹಕಾರ ಚಳುವಳಿ ಭಾಗಿಯಾಗಿ ಬ್ರಿಟಿಷರ ವಿರುದ್ಧ ಹೋರಾಡಿದರು. ಈ ಒಂದು ಅಂಶದಿಂದ ಅನೇಕ ವರ್ಷಗಳ ಕಾಲ ಜೈಲಿನಲ್ಲಿ ಕಳೆದರು. ಮುಂದೆ ಬಿಡುಗಡೆ ಹೊಂದಿ 1934 ಮತ್ತು 37ರಲ್ಲಿ ಮುಂಬೈನ ಪ್ರಾಂತೀಯ ಚುನಾವಣೆಗಳು ನಡೆದಾಗ ಆ ಒಂದು ಪ್ರಾಂತೀಯ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಆಯ್ಕೆಯಾಗಿ ಮುಂಬೈ ಪ್ರೆಸಿಡೆನ್ಸಿಯ ಕಂದಾಯ ಸಚಿವರಾಗಿ ಮತ್ತು ಗೃಹ ಸಚಿವರಾಗಿ ಆಯ್ಕೆಯಾದರು. ಮುಂದೆ ಭಾರತ ಸ್ವಾತಂತ್ರ್ಯಗೊಂಡದ ನಂತರ 1952ರಲ್ಲಿ ಬಾಂಬೆ ಪ್ರೆಸಿಡೆನ್ಸಿಗೆ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದರು. ಆಗ ಮುಂದೆ 1956ರಲ್ಲಿ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಇವರ ಒಂದು ಕ್ಯಾಬಿನೆಟ್ ಮಂತ್ರಿಯಾಗಿ ಕಾರ್ಯನಿರ್ವಹಿಸಿದರು. ಇವರು ಸಾಮಾಜಿಕವಾಗಿ ಮತ್ತು ಸಾಂಪ್ರದಾಯಿಕವಾಗಿ ವ್ಯಾಪಾರ ಹೋರಾಟಗಳ ಪರವಾಗಿ ನಿಂತರು. ಕಾಂಗ್ರೆಸ್ನಲ್ಲಿ ಒಬ್ಬ ದೊಡ್ಡ ನಾಯಕರಾಗಿ ಬೆಳೆದರು. ಕಾಂಗ್ರೆಸ್ನ ಒಂದು ದೊಡ್ಡ ನಾಯಕನಾಗಿ ಬೆಳೆದರು. ಆದರೆ 1964ರಲ್ಲಿ ಜವಾಹರ್ಲಾಲ್ ನೆಹರು ಅವರ ತೀರಿಕೊಂಡ ನಂತರ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಒಂದು ಸರ್ಕಾರದಲ್ಲಿ ಭಾಗಿಯಾಗದೆ ಮುಂದೆ 1969ರಲ್ಲಿ ನಡೆದಂಥ ಚುನಾವಣೆಗಳಲ್ಲಿ ಗೆದ್ದು ಇಂದಿರಾ ಗಾಂಧಿಯವರ ಸಂಪುಟದಲ್ಲಿ ಉಪಪ್ರಧಾನಮಂತ್ರಿಯಾಗಿ ಮತ್ತು ಹಣಕಾಸು ಮಂತ್ರಿಯಾಗಿ ಕಾರ್ಯನಿರ್ವಹಿಸಿದರು. ಆ ಒಂದು ಕಾರ್ಯಕ್ರಮದ ಒಂದು ಸಣ್ಣ ವಿಡಿಯೋ. New Delhi and victory for the Congress party in the general election. Morarji Desai decided not to oppose Mrs. Gandhi as Prime Minister. As her deputy, he took his place in the new parliament. Congress President Kamaraj approved the decision, knowing that with a much reduced majority, the party will have its work cut out. Indira Gandhi needs the loyal support of all its members, as Mr. Desai emphasized, if Congress is to remain in power. Mrs. Gandhi realizes that only by resolute government can India solve the problem of an enormous population beset by widespread famine. ಮುಂದೆ 1969ರಲ್ಲಿ ಕಾಂಗ್ರೆಸ್ 2 ಬಣಗಳಾಗಿ ವಿಂಗಡಣೆಗೊಂಡು ಮುಂದೆ 1975ರಲ್ಲಿ ಆರ್ಗನೈಸೇಷನ್ ಎಂಬ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಮೊರಾರ್ಜಿ ದೇಸಾಯಿ ಉಳಿದರು. ನಂತರ ಆಗಿನ ಪ್ರಧಾನಮಂತ್ರಿಯವರು ಶ್ರೀಮತಿ ಇಂದಿರಾ ಗಾಂಧಿಯವರು ಅನೇಕ ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣಗೊಳಿಸಿದರು. ಅದರ ಜೊತೆಗೆ ತುರ್ತು ಪರಿಸ್ಥಿತಿಯನ್ನು ದೇಶದಲ್ಲಿ ಘೋಷಣೆ ಮಾಡಿದರು. ಆ ಒಂದು ತುರ್ತು ಪರಿಸ್ಥಿತಿಯ ವಿರುದ್ಧ ಮೊರಾರ್ಜಿ ದೇಸಾಯಿಯವರು ವಿರೋಧವಾಗಿ ನಿಂತರು. ಆದ ಕಾರಣ ಮೊರಾರ್ಜಿ ದೇಸಾಯಿಯವರನ್ನು 1975ರಲ್ಲಿ ಜೈಲಿಗೆ ಕಳಿಸಲಾಯಿತು. ಮುಂದೆ 1977ರಲ್ಲಿ ಜೈಲಿನಿಂದ ಮೊರಾರ್ಜಿ ದೇಸಾಯಿಯವರು ಬಿಡುಗಡೆಗೊಳಿಸಲಾಯಿತು. ಮುಂದೆ 1977ರಲ್ಲಿ ಮೊರಾರ್ಜಿ ದೇಸಾಯಿಯವರು ಒಂದು ಜನತಾ ಪಕ್ಷವನ್ನು ಸೇರಿಕೊಂಡರು. ಆ ಒಂದು ಜನತಾ ಪಕ್ಷದ ಕಾರ್ಯಕ್ರಮದ ಒಂದು ಸಣ್ಣ ವಿಡಿಯೋ. अबे आप सब नोट कर रहे हैं जो कुछ हम बोल रहे हैं? हाँ ये नहीं आपकी जगह बनी स्पेशल। आइए लो भाई पानी हटा। आपका यहाँ है, बदल गया है ना।
बदल गया इंसान। अच्छा हो गया, बैक रेस्ट मिल गया है। एक और अभी ಜನತಾ ಪಕ್ಷದ ಒಂದು ಈ ಕಾರ್ಯಕ್ರಮ ಮೊರಾರ್ಜಿ ದೇಸಾಯಿ ಅವರ ಆಗಮನ. ಮುಂದೆ 1977ರಲ್ಲಿ ಇಂದಿರಾ ಗಾಂಧಿಯವರು ಈ ಚುನಾವಣೆಯನ್ನು ಘೋಷಿಸಿದರು. 1977ರಲ್ಲಿ ನಡೆದಂಥ ಲೋಕಸಭೆ ಸಾರ್ವತ್ರಿಕ ಚುನಾವಣೆ ನಡೆಯಿತು. ಆಗ ಮೊರಾರ್ಜಿ ದೇಸಾಯಿ ಅವರು ಜನತಾ ಪಕ್ಷದ ಪರವಾಗಿ ದೇಶದ ಉದ್ದಗಲಕ್ಕೂ ಪ್ರಚಾರ ಮಾಡಿ ಜನತಾ ಪಕ್ಷದ ಗೆಲುವಿನ ಮಹತ್ವವನ್ನು ಪಾತ್ರವನ್ನು ವಹಿಸಿದರು. ಆದ ಕಾರಣ ಮುಂದೆ ಜನತಾ ಪಕ್ಷವು ಗೆದ್ದ ನಂತರ ಆ ಒಂದು ಜನತಾ ಪಕ್ಷದ ನಾಯಕನಾಗಿ ಅವಿರೋಧವಾಗಿ ಆಯ್ಕೆಯಾಗಿ ಮಾರ್ಚ್ 24, 1977ರಲ್ಲಿ ಪ್ರಧಾನಮಂತ್ರಿ ಹುದ್ದೆಯನ್ನು ಮೊರಾರ್ಜಿ ದೇಸಾಯಿ ಅವರು ಅಲಂಕರಿಸಿದರು. ಆ ಒಂದು ಪ್ರಧಾನಮಂತ್ರಿ ಹುದ್ದೆಯ ಪ್ರಮಾಣ ವಚನ ಒಂದು ಕಾರ್ಯಕ್ರಮದ ಸಣ್ಣ ಒಂದು ವಿಡಿಯೋ. ईश्वर की शपथ लेता हूँ कि जो विषय संघ के मंत्री के रूप में ऐसा करना अपेक्षित हो। ಮುಂದೆ ಅವರು ಭಾರತದ ಪ್ರಧಾನಮಂತ್ರಿಯಾದಾಗ ಹಲವು ದೇಶಗಳ ಜೊತೆಗೆ ಉತ್ತಮ ಬಾಂಧವ್ಯವನ್ನು ಹೊಂದಿದ್ದರು. ಈ ಒಂದು ಚಿತ್ರದಲ್ಲಿ ಪ್ರಧಾನಮಂತ್ರಿಯಾದಾಗ ಬ್ರಿಟನ್ ಪ್ರಧಾನಿಯೊಂದಿಗೆ ಮತ್ತು ಓವೆಲ್ನ ಕಾರ್ಟರ್ ಪ್ರಧಾನಿಯೊಂದಿಗೆ ನಡೆದಂಥ ಮಾತುಕತೆಗಳು. ಮುಂದೆ ಅವರು ಭಾರತ ದೇಶದ ಪ್ರಧಾನಮಂತ್ರಿಯಾದಾಗ ಸತ್ಯ, ನಿಷ್ಠೆ, ದೃಢ ನಂಬಿಕೆಯನ್ನು ಎಲ್ಲ ನಾಗರಿಕರು ಹೊಂದಬೇಕೆಂದು ಜನರಿಗೆ ಹೇಳುತ್ತಿದ್ದರು. ಅವರು ಪ್ರಧಾನಮಂತ್ರಿಯಾದಾಗ ನೆರೆಹೊರೆ ರಾಷ್ಟ್ರಗಳಾದ ಪಾಕಿಸ್ತಾನ ಮತ್ತು ಚೀನಾದೊಂದಿಗೆ ಉತ್ತಮ ಸೌಹಾರ್ದಯುತವಾದ ಸಂಬಂಧವನ್ನು ಹೊಂದಲು ಪ್ರಯತ್ನಿಸಿದರು ಮತ್ತು ಭಾರತದ ಯಾವುದೇ ಅಣ್ವಸ್ತ್ರ ನೀತಿಯನ್ನು ಹೊಂದುವುದಿಲ್ಲ ಎಂದು ಎಲ್ಲ ದೇಶಗಳ ಜೊತೆಗೆ ಸಾರಿ ಹೇಳಿದರು ಮತ್ತು ತುರ್ತು ಪರಿಸ್ಥಿತಿಯನ್ನು ಹೇರುವ ಕಾನೂನುಗಳನ್ನು ತಿದ್ದುಪಡಿ ಮಾಡಿದರು. ಮುಂದೆ ಅವರು ಭಾರತ ದೇಶದ ನಾಗರಿಕರು ಯಾವ ರೀತಿ ಸಾಮಾನ್ಯ ಜ್ಞಾನದ ಇರುವಂತಹ ತಿಳುವಳಿಕೆಯನ್ನು ಹೊಂದಿದ್ದಾರೆ ಎಂಬ ಒಂದು ಅಂಶವನ್ನು ತಮ್ಮ ಒಂದು ಇಂಟರ್ವ್ಯೂನಲ್ಲಿ ಹೇಳುವ ಉಲ್ಲೇಖ. The problem of illiteracy. How can democracy work without a highly informed public? In other words, you can gain knowledge without being able to read or write. Well, no man is devoid of knowledge even if he is not illiterate. He has innate intelligence which comes to his aid. And you will find in my country an illiterate man will understand more of the facts of life than a literate man in the West. He has inherited that and it is in his blood. ಮುಂದೆ ಅವರು 1989ರಲ್ಲಿ ಜನತಾ ಪಕ್ಷದಲ್ಲಿ ಆಂತರಿಕ ಕಚ್ಚಾಟ ಮತ್ತು ಅನೇಕ ವಿಧಿಗಳ ತಿದ್ದುಪಡಿಗಳಿಂದ ಜನತಾ ಪಕ್ಷವು ಇಬ್ಬಾಗವಾಗಿ 1979ರಲ್ಲಿ ಮೊರಾರ್ಜಿ ದೇಸಾಯಿ ಅವರು ತಮ್ಮ ಪ್ರಧಾನಮಂತ್ರಿ ಒಂದು ಸರ್ಕಾರದ ಪತನಗೊಂಡಿತು. ಆ ಒಂದು ಪತನಗೊಂಡಾದ ನಂತರ ಅವರು ಸಾರ್ವಜನಿಕ ಜೀವನದಲ್ಲಿ ತೊಡಗಿಕೊಂಡರು. ಮೊರಾರ್ಜಿ ದೇಸಾಯಿ ಅವರು ಪ್ರಥಮ ಕಾಂಗ್ರೆಸ್ಸೇತರ ಪ್ರಧಾನಮಂತ್ರಿಯಾಗಿ ಮತ್ತು ಅತ್ಯಂತ ಹಿರಿಯ 81ನೇ ವಯಸ್ಸಿನಲ್ಲಿ ಪ್ರಧಾನಮಂತ್ರಿ ಹುದ್ದೆ ಗೌರವವನ್ನು ಹೊಂದಿದವರು. ಮುಂದೆ 1995ರಲ್ಲಿ ಏಪ್ರಿಲ್ 10ರಂದು ತಮ್ಮ 99ನೇ ದೀರ್ಘವಾದ ವಯಸ್ಸಿನಲ್ಲಿ ನಿಧನ ಹೊಂದಿದರು. ಅವರ ನಿಧನದ ಒಂದು ಸಣ್ಣ ತುಣುಕುಗಳು. ಮುಂದೆ ಅವರ ಗೌರವಾರ್ಥವಾಗಿ ಭಾರತ ಸರ್ಕಾರವು ಅನೇಕ ಅಂಚೆಚೀಟಿಗಳನ್ನು ಹೊರತಂದಿತು. ಅದೇ ರೀತಿ ಅವರ ಗೌರವಾರ್ಥವಾಗಿ 1990ರಲ್ಲಿ ಪಾಕಿಸ್ತಾನದ ಅತ್ಯುನ್ನತ ಗೌರವ ಪ್ರಶಸ್ತಿಯಾದ ನಿಶಾನೆ ಪಾಕಿಸ್ತಾನ್ ಎಂಬ ಪ್ರಶಸ್ತಿಯನ್ನು ಪಾಕಿಸ್ತಾನ ಸರ್ಕಾರವು ನೀಡಲಾಯಿತು. ಅದೇ ರೀತಿ ಭಾರತ ಸರ್ಕಾರವು 1991ರಲ್ಲಿ ಭಾರತದ ಅತ್ಯುನ್ನತ ಗೌರವ ಪ್ರಶಸ್ತಿಯಾದ ಭಾರತ ರತ್ನ ಪ್ರಶಸ್ತಿಯನ್ನು ಅವರಿಗೆ ನೀಡಲಾಯಿತು. ಇದೇ ರೀತಿ ಭಾರತ ಸರ್ಕಾರವು ಮತ್ತು ಕರ್ನಾಟಕ ಸರ್ಕಾರವು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳು ಮತ್ತು ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ 1995ರಲ್ಲಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳನ್ನು ಪ್ರಾರಂಭಿಸಲಾಯಿತು. ಈ ಒಂದು ವಸತಿ ಶಾಲೆಗಳಲ್ಲಿ
1 ಲಕ್ಷ ವಿದ್ಯಾರ್ಥಿಗಳು ವಸತಿರಹಿತ ಉತ್ತಮವಾದ ಶಿಕ್ಷಣವನ್ನು ಪಡೆಯುತ್ತಿದ್ದಾರೆ. ಈ ಅವರ ದೇಶ ಸೇವೆ ನಮ್ಮ ಎಲ್ಲರಿಗೂ ಉತ್ತಮವಾದ ನೆರವನ್ನು ನೀಡಿದೆ. ನಮ್ಮ ಈಗಿನ ಪ್ರಧಾನಮಂತ್ರಿಯಾದಂಥ ಶ್ರೀ ನರೇಂದ್ರ ಅವರ ಹುಟ್ಟಿದ ದಿನದ ಶುಭಾಶಯಗಳನ್ನು ತಮ್ಮ ಟ್ವಿಟರ್ನಲ್ಲಿ ತಿಳಿಸಿ ಅವರನ್ನು ಗೌರವಾರ್ಥವಾಗಿ ತಿಳಿಸಿದ್ದಾರೆ. ಅದೇ ರೀತಿ ಅವರು ಮೊರಾರ್ಜಿ ದೇಸಾಯಿ ಅವರ ಮಹತ್ವಪೂರ್ಣವಾದ ನುಡಿಯನ್ನು ನಾವು ಈ ಇದರಲ್ಲಿ ನೋಡುತ್ತಿದ್ದೇವೆ. ಆಲ್ ಗುಡ್ ಥಿಂಗ್ಸ್ ಆರ್ ಡಿಫಿಕಲ್ಟ್ ಟು ಅಚೀವ್ ಆ್ಯಂಡ್ ಬ್ಯಾಡ್ ಥಿಂಗ್ಸ್ ಆರ್ ವೆರಿ ಈಸಿ ಟು ಗೆಟ್. ಇದರ ಅರ್ಥ ಒಳ್ಳೆಯ ಕೆಲಸಗಳನ್ನು ಮಾಡಬೇಕೆಂದರೆ ಕಷ್ಟ ಸಾಧ್ಯ, ಆದರೆ ಕೆಟ್ಟ ಕೆಲಸಗಳನ್ನು ಮಾಡಬೇಕೆಂದರೆ ಬಹಳ ಸರಳ ಎಂಬ ಉತ್ತಮವಾದ ನಾಣ್ಣುಡಿಯನ್ನು ಈ ದೇಶಕ್ಕೆ ನೀಡಿದ್ದಾರೆ. ಅವರ ಗೌರವಾರ್ಥವಾಗಿ ಮೊರಾರ್ಜಿ ದೇಸಾಯಿ ಅವರ ಹುಟ್ಟಿದ ಹಬ್ಬವು ಪ್ರತಿ 4 ವರ್ಷಗಳೊಮ್ಮೆ ಬಂದರೂ ಸಹಿತ ಅವರು ಮಾಡಿದ ಕಾರ್ಯಗಳು ನಮ್ಮ ನೆನಪಿನಲ್ಲಿ ಪ್ರತಿ ವರ್ಷವೂ ಇರುತ್ತದೆ. ಮತ್ತು ಅವರು ಮಹಾತ್ಮ ಗಾಂಧೀಜಿಯವರಂತೆ ಸತ್ಯ, ಅಹಿಂಸೆ ಮತ್ತು ನೇರ ನುಡಿಗಳಿಂದ ಭಾರತವನ್ನು ಉನ್ನತ ಸ್ಥಾನಕ್ಕೆ ಕೊಂಡೊಯ್ದಿದ್ದಾರೆ. ಅವರ ನೆನಪಿಗಾಗಿ ಈ ವಿಡಿಯೋ ಸಮರ್ಪಣೆ. ಜೈ ಹಿಂದ್, ಜೈ ಭಾರತ್ ಮಾತಾ ಕಿ.